ಹೆಲೋ ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಮತ್ತು ರುಚಿಯಾದ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾನು ಆಲೂಗಡ್ಡೆ ತಗೊಂಡಿದ್ದೀನಿ, ಒಂದು 3 ದೊಡ್ಡ ಆಲೂಗಡ್ಡೆ ಸ್ಲೈಸ್ ಮಾಡಿ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇಲ್ಲಿ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಅಜ್ವೈನ, ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಹಾಗೂ ಅರ್ಧ ಸ್ಪೂನು ಉಪ್ಪು ತಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ, ಒಂದು 3/4 ನೀರು ತಗೊಂಡಿದ್ದೀನಿ. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಂಡು ಹಾಕೊಳ್ಳೋಣ. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಡಲೆ ಹಿಟ್ಟು ಹೇಗೆ ಮಿಕ್ಸ್ ಮಾಡಿ ರೆಡಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಪಾತ್ರೆ ತಗೊಂಡಿದ್ದೀವಿ, ಪಾತ್ರೆಗೆ ನೀರು ಹಾಕೊಂಡಿದ್ದೀವಿ. ಸೊ ಈ ನೀರಿಗೆ ಇವಾಗ ನಾವು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದು ಉಂಡುಂಡೆ ಇರಬಾರ್ದು, ಆ ಥರ ನೀಟಾಗೆ ಕಲಿಸ್ಕೋಬೇಕು. ಅದಕ್ಕೆ ಅಜ್ವೈನ, ಜೀರಿಗೆ, ಚಿಲ್ಲಿ ಪೌಡ್ರ್, ಉಪ್ಪನ್ನ ಕೂಡ ಹಾಕೋತಾ ಇದೀವಿ. ಸೇರಿಸಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲಸಿ ಇಟ್ಟಾಗಿದೆ. ನೆಕ್ಸ್ಟ್ ಪ್ರೊಸೆಸಿಂಗ್ ಏನು ಅಂತ ನಾನು ಹೇಳ್ತೀನಿ. ನೋಡಿ, ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಸೊ 1 ಕಪ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಕಾಯಕ್ ಕೂಡ ಇಟ್ಟಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಈಗ ಒಂದೊಂದೇ ಆಲೂಗಡ್ಡೆ ಸ್ಲೈಸ್ನ ಎಣ್ಣೆಗೆ ಬಿಡೋಣ. ಸೊ ನೋಡಿ, ಗರಿಯ ಗರಿಯಾದ ಆಲೂಗಡ್ಡೆ ಬಜ್ಜಿ ರೆಡಿ ಆಗಿದೆ. ಸೊ ನೀವು ಒಮ್ಮೆ ಮಾಡಿ ನೋಡಿ.